ಕದ್ರಾ ಜಲಾಶಯದಿಂದ 10,600 ಕ್ಯೂಸೆಕ್ ನೀರು ಬಿಡುಗಡೆ. ಕದ್ರಾ ಜಲಾಶಯದಿಂದ 10,600 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ವಿದ್ಯುತ್ ಉತ್ಪಾದನೆಗೆ ಕಾಳಿ ನದಿಗೆ ಕಟ್ಟಿರುವಂತಹ ಜಲಪಾತ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕಿನ ಕದ್ರಾ ಜಲಾಶಯ. ಧಾರಾಕಾರ ಮಳೆಯಿಂದ ಧುಮ್ಮಿಕ್ಕಿ ಹರಿತಾ ಇರುವಂತಹ ಕಾಳಿ ನದಿ. ಡ್ಯಾಂ ನೀರಿನ ಮಟ್ಟ ಗರಿಷ್ಠ ಹಂತವನ್ನ ತಲುಪಿರುವುದರಿಂದ ನೀರನ್ನ ರಿಲೀಸ್ ಮಾಡಲಾಗಿದೆ. 10,600 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ ಕದ್ರಾ ಡ್ಯಾಂನಿಂದ. ಇನ್ನು ಈ ಬಗ್ಗೆ ಕದ್ರಾ ಜಲಾಶಯದಿಂದ ನಮ್ಮ ಪ್ರತಿನಿಧಿ ಸೂರಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 4 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ನದಿಯ ನೀರಿನ ಮಟ್ಟ ಹೆಚ್ಚಿಗೆ ಆಗಿದೆ. ಈಗ ನೀವು ದೃಶ್ಯದಲ್ಲಿ ನೋಡಬಹುದು, ಈಗ ನಾವಿರುವುದು ಕದ್ರಾ ಜಲಾಶಯದ ಬಳಿ. ಕದ್ರಾ ಜಲಾಶಯದಲ್ಲಿ ಇವತ್ತು ಬೆಳಿಗ್ಗೆ 31 ಮೀಟರ್ನಷ್ಟು ನೀರು ಶೇಖರಣೆ ಆಗಿರುವ ಹಿನ್ನೆಲೆಯಲ್ಲಿ ಇವತ್ತು 4 ಗೇಟ್ಗಳಿಂದ ಸುಮಾರು 10,600 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗಿದೆ. ಅಂದರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದರೆ, ಕದ್ರಾ ಜಲಾಶಯದ ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ ಮಿತಿ ಏನೆಂದರೆ 34 ಮೀಟರ್ ಇದೆ. ಇವತ್ತು ಬೆಳಗ್ಗೆ ಅದರ ಮಿತಿ 31.50 ಮೀಟರ್ ಆಗಿತ್ತು. ಹಾಗಾಗಿ ಗರಿಷ್ಠ ಮಟ್ಟ ಮೀರೋಕೆ ಇನ್ನೇನು 2 ಮೀಟರ್ ಬಾಕಿ ಇರುವ ಹಿನ್ನೆಲೆಯಲ್ಲಿ ಇವತ್ತು ಅಂದರೆ ಈ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಇವತ್ತು 4 ಗೇಟ್ಗಳಿಂದ ಸುಮಾರು 10,600 ಕ್ಯೂಸೆಕ್ಸ್ ನೀರನ್ನು ಹೊರಬಿಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಕಳೆದ 2 ದಿನಗಳ ಹಿಂದೆ ಅಷ್ಟೇ 6,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡಲಾಗಿತ್ತು. ಪ್ರಮುಖವಾಗಿ ಕದ್ರಾ ಜಲಾಶಯ ಏನಿದೆ, ಈ ಕದ್ರಾ ಜಲಾಶಯವನ್ನು ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಈ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಕಾಳಿ ನದಿಗೆ ಇದೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 5 ಡ್ಯಾಮ್ಗಳನ್ನು ಕಟ್ಟಲಾಗಿದೆ. ಅದರಲ್ಲಿ ಈ ಕದ್ರಾ ಜಲಾಶಯ ಏನಿದೆ, ಈ ಕದ್ರಾ ಜಲಾಶಯದಿಂದ ವಿದ್ಯುತ್ ಉತ್ಪಾದನೆಗೆ ಅಂತಲೇ ಈ ಜಲಾಶಯವನ್ನು ಕಟ್ಟಲಾಗಿದೆ. ಪ್ರಮುಖವಾಗಿ ಈ ಭಾಗದಲ್ಲಿ ಯಾವುದೇ ರೀತಿಯಂಥ ಕೃಷಿ ಚಟುವಟಿಕೆಗಳಿಗೆ ಈ ಡ್ಯಾಮ್ನಿಂದ ನೀರನ್ನು ಯೂಸ್ ಮಾಡಲ್ಲ. ಆದರೆ ಕೇವಲ ಕರೆಂಟ್ ಉತ್ಪಾದನೆಗೆ, ವಿದ್ಯುತ್ ಉತ್ಪಾದನೆಗೆ ಅಂತಲೇ ಈ ಡ್ಯಾಮನ್ನು ಕಟ್ಟಲಾಗಿದೆ. ಆ ಹಿನ್ನೆಲೆಯಲ್ಲಿ ಈಗ ಸಹಜವಾಗಿಯೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಕರ್ನಾಟಕ ರಾಜ್ಯಕ್ಕೆ ವಿದ್ಯುತ್ನ ಕೊಡುಗೆಯು ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ ಎಂಬುದು ಸಹಿತ ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನೊಂದು ಕಡೆಗೆ ಏನಂದರೆ, ಈಗಾಗಲೇ ಕದ್ರಾ ಜಲಾಶಯದಿಂದ ನೀರನ್ನು ಹೊರಬಿಡುತ್ತಿರುವ ಹಿನ್ನೆಲೆಯಲ್ಲಿ ಕದ್ರಾದಿಂದ ಕೈಗಾಗೆ ಹೋಗುವಂಥ ರಸ್ತೆಯೂ ಸಹಿತ ಮುಳುಗಡೆ ಆಗಿದೆ. ಈಗ ಸಹಜವಾಗಿ ಈಗ 10,600 ಕ್ಯೂಸೆಕ್ಸ್ ನೀರನ್ನು ಬಿಡುವವರೆಗೆ ಅಂದರೆ ಪೂರ್ತಿಯಾಗಿ ಹೊರಬಿಡುವವರೆಗೂ ಈ ರಸ್ತೆ ಬ್ಲಾಕ್ ಆಗುವಂಥ ಸಾಧ್ಯತೆಯೂ ಸಹಿತ ಇದೆ. ಯಾಕೆಂದರೆ ಕಳೆದ ಅರ್ಧ ಗಂಟೆ ಹಿಂದೆ ಅಷ್ಟೇ ನೀರು ಬಿಟ್ಟಿರುವುದರಿಂದ ಈಗಾಗಲೇ ಅರ್ಧ ಭಾಗ ಮುಳುಗಡೆಗೊಂಡಿದೆ. ಇನ್ನು ಅರ್ಧ ಭಾಗ ಇನ್ನಷ್ಟು ಸಮಯದಲ್ಲಿ ಮುಳುಗಡೆ ಆಗುವಂಥ ಸಾಧ್ಯತೆಯೂ ಸಹಿತ ಇದೆ. ಆ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಏನು ಕಳೆದ 4 ದಿನಗಳಿಂದ ಅಬ್ಬರದ ಮಳೆ ಸುರಿತಾ ಇದೆ. ಅಬ್ಬರದ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಅಷ್ಟೇ ಅಲ್ಲದೆ ಕೆಲವು ಉಪಯೋಗಗಳು ಸಹಿತ ಆಗಿದೆ ಅಂತಲೂ ಹೇಳ್ಬೋದಾಗಿದೆ. ಯಾಕಂದರೆ ಈ ಕದ್ರಾ ಜಲಾಶಯದಿಂದ ಬಹಳಷ್ಟು ವಿದ್ಯುತ್ ಉತ್ಪಾದನೆಯನ್ನು ಸಹಿತ ಮಾಡಬಹುದಾಗಿದೆ ಅಂತಲೂ ಹೇಳಲಾಗ್ತಾ ಇದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತುರೆ, TV9 ಕಾರವಾರ.